ದೇವ್ರೆ, ನೀವು ನನ್ನ ಒಪ್ಕೊಳ್ದೇ ಇರ್ಲಿ, ನಾನು ಇಷ್ಟ ಆಗಿಲ್ಲ ಅಂತ ಹೇಳಿ ಪ್ಲೀಸ್. ನಂಗೆ ಓಕೆ ಅಪ್ಪ. ನಮಗೂ ನಮ್ಮ ಮಗಂಗೂ ನಿಮ್ಮ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ಬ್ರೋಕರ್ ಮಂಜಣ್ಣವರು ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಹೇಳಿದ್ದಾರೆ. ಗ್ಯಾಂಗ್ ಫ್ಯಾಮಿಲಿ, ತುಂಬಾ ಸಂಸ್ಕಾರವಂತ ಅಂತ ಹೇಳಿದ್ದಾರೆ. ನನ್ನ ಮಗ ಅಮೆರಿಕದಲ್ಲಿದ್ದರು ನಮ್ಮ ಕಲ್ಚರ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾನೆ. ಒಂದು 10 ವರ್ಷ ಅಮೆರಿಕದಲ್ಲಿದ್ದು ಆಮೇಲೆ ಇಂಡಿಯಾಗೆ ಬರೋ ಯೋಚನೆ ಇದೆ. ಓ ಹೌದಾ? ಎಸ್ ಅಂಕಲ್, ಬೇರೆ ದೇಶದಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ಯೋಚನೆ ನನ್ಗಿಲ್ಲ. ಸರಿ, ಹಾಗಾದ್ರೆ ಹುಡುಗಿನ ಕರೆಸ್ಬಿಡಿ, ಆಮೇಲೆ ರಾಹುಕಾಲ ಬಂದ್ಬಿಡುತ್ತೆ. ಜ್ಯೋತಿ, ಹೋಗಿ ಅಮ್ಮನ್ ಕರ್ಕೊಂಬ. ರಾಜು, ಹುಡುಗಿ ಇನ್ಕೊಬ್ಕೇನಾ? ಏನ್ ಹೇಳ್ತಾರೆ ನಿಮ್ ಮಗ? ದೇವ್ರೆ, ನೀವು ನನ್ನ ಒಪ್ಕೊಳ್ದೇ ಇರ್ಲಿ, ನಾನು ಇಷ್ಟ ಆಗಿಲ್ಲ ಅಂತ ಹೇಳಿ ಪ್ಲೀಸ್. ನಂಗೆ ಓಕೆ ಅಪ್ಪ. ನಮಗೂ ನಮ್ಮ ಮಗಂಗೂ ನಿಮ್ಮ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ. ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ನಮ್ಮ ಮಗ ಒಪ್ಗೆನಾ? ನನಗಂತೂ ರಾಜು ತುಂಬಾ ಇಡ್ಸಿದ್ದಾನೆ. ನೀವೇನೋ ಒಪ್ಗೆ ಸೂಚಿಸ್ತಿದ್ದೀರಾ, ಆದ್ರೆ ಅಮೂಲ್ಯ ಏನು ಮಾತೇ ಆಡ್ತಿಲ್ವಲ್ಲ. ಅವಳಿಗೆ ನಾಚಿಕೆ. ಅವಳು ನನ್ ಮಗಳು, ನಾನು ಹಾಕಿದ ಗೆರೆ ಯಾವತ್ತೂ ದಾಟೋದಿಲ್ಲ. ಅವಳಿಗೆ ನನ್ನ ಮಾತೆ ವೇದವಾಕ್ಯ. ತಾವು ಮುಂದುವರಿಬಹುದು. ಸಾರಿ ಅಂಕಲ್, ಈಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನೇ ಅಪ್ಪನಿಗೆ ಕಟ್ಟಿದ್ದಿರೋ ಮಗಳಾದ್ರೂ ಕೂಡ ಅವ್ರಿಗೆ ಅವ್ರದೇ ಆದಂತ ಸ್ವಾತಂತ್ರ್ಯ ಇರುತ್ತಲ್ವಾ ಅಂಕಲ್. ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ಅವರೇ ಬಾಯ್ ಬಿಟ್ಟು ಹೇಳಿದ್ರೆ. ಮಗಳೇ, ಏನ್ ಹೇಳ್ತೀಯ? ನಿನ್ಗೆ ಒಪ್ಪಿಗೆ ಅಲ್ವಾ? ಗಿರ್ಜಾ, ಹಾ ಬಂದೆ. ಗಿರ್ಜಾ, ಮಕ್ಕಳೆಲ್ಲ ಎಲ್ಲಿ? ಮಕ್ಕಳ ಮನೇಲಿದ್ದಾರೆ. ರಕ್ಷಾ, ವಲ್ಲಭ, ಮಾಧವ, ಮೀನಾ, ಬನ್ನಿ ಎಲ್ಲ. ಅದು ನಿನ್ನೆ ಮಂಜಯ್ಯನವರು ಒಂದು ಫೋಟೋ ಕೊಟ್ಟಿದ್ರಲ್ಲ, ಆ ಹುಡುಗಿ ಬಗ್ಗೆ ಊರಿನಲ್ಲಿ 4 ಜನರನ್ನು ವಿಚಾರಿಸಿದೆ. ಆ ಹುಡುಗಿ ಹೇಗೆ, ಮನೆತನ ಹೇಗೆ ಅಂತ. ಹೌದಾ? ಏನ್ ಹೇಳಿದ್ರು ರೀ? ಎಲ್ರು ಹೇಳಿದ್ ಒಂದೇ ಮಾತು ಗಿರ್ಜಾ, ಕಣ್ಣು ಮುಚ್ಕೊಂಡು ಈ ಸಂಬಂಧ ಒಪ್ಕೊನಂದ. ಹುಡುಗಿ ತುಂಬಾ ಒಳ್ಳೆಯವಳು, ನಿಮ್ ಮನೆ ಬೆಳಗೋ ಸೊಸೆ ಆಗ್ತಾಳೆ, ಋಣ ಇದ್ದವ್ರಿಗೆ ಮಾತ್ರ ಇಂಥ ಹುಡುಗಿ ಸಿಗ್ತಾಳೆ ಅಂತ. ಭಾವ ನೋಡಿ, ಹುಡುಗಿ ಸಿಗೋದ್ ಲೇಟ್ ಆದ್ರೂ ಆ ದೇವರು ಒಳ್ಳೆ ಹುಡುಗಿನೇ ಸಿಗೋ ತರ ಮಾಡಿದಾನೆ ರೀ. ಹಾಗಾದ್ರೆ ಹುಡುಗಿ ನೋಡೋಕೆ ಮಂಜ ಏನ್ ಕೇಳ್ಬೇಕಿತ್ತು? ಅವ್ರನ್ನೇನ್ ಕೇಳೋದು, ನಾನೇ ಹುಡುಗಿ ಮನೆಯವ್ರಿಗೆ ನೇರವಾಗಿ ಫೋನ್ ಮಾಡಿದ್ದೆ. ಶುಭ ಕಾರ್ಯ, ತಡ ಮಾಡೋದು ಬೇಡ, ನಾಳೆನೆ ಹೆಣ್ಣು ನೋಡಕ್ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅಣ್ಣ, ನೀನ್ ನಾಳೆ ಪಳಪಳ ಅಂತ ತೊಳಿಬೇಕು, ಆ ತರ ರೆಡಿ ಆಗ್ಬೇಕು ಅಷ್ಟೇ. ಹುಡುಗಿನೂ ಕೂಡ ಮಾಧವನ್ ಫೋಟೋ ನೋಡಿ ಇಷ್ಟಪಟ್ಟಿದ್ದಾಳಂತೆ. ದೇವ್ರ ದಯದಿಂದ ಈ ಸಂಬಂಧ ಹೊಂದಾಣಿಕೆ ಆಗ್ಬಿಟ್ರೆ ನೆಮ್ಮದಿ. ನೀವೇನು ಯೋಚನೆ ಮಾಡ್ಬಿಡಿ, ಖಂಡಿತ ಈ ಸಂಬಂಧ ನಿಶ್ಚಯ ಆಗತ್ತೆ ಅಲ್ವಾ ಮಾಧವ? ಗಿರಿಜಾ, ನಾಳೆ ಹೋಗಕ್ ಏನೇನ್ ಬೇಕು ತಯಾರಿ ಎಲ್ಲ ಮಾಡ್ಕೊಳ್ಳಿ. ಊಟಕ್ಕೆ ತಯಾರು ಮಾಡು, ಬರ್ತೀನಿ. ನೋಡೋಣ, ನೀನ್ ಆದಷ್ಟು ಬೇಗ ನಮಗ್ ಪಾರ್ಟಿ ಕೊಟ್ಬಿಡು. ಆಮೇಲೆ ಹೊಸ ಹತ್ಗೆ ಬಂದ್ರೆ ನೀನು ಕೇಶವಣ್ಣನ್ ತರ ಆಗ್ಬಿಡ್ತೀಯ, ಆಮೇಲೆ ನನ್ ಕೈಗೆ ಸಿಗಲ್ಲ. ಅಬ್ಬಾ, ಏ ರಕ್ಷಾ, ಏನೇ ನಿನ್ ಮಾತಿನ ಅರ್ಥ? ಹೇಳೋ, ನಿಮ್ಮ ಅಣ್ಣನ ಸರ್ಕಲ್ ಗಂಟ ಹಾಕೊಂಡಿದೀನಿ ಅಂತ ಹೇಳ್ತಿದ್ಯಾ, ಕೈಗೆ ಸಿಗಲ್ವಂತೆ. ಆದ್ರೆ ಬಾವಾ, ಪಾರ್ಟಿಗೆ ನನ್ನ ಸೇರಿಸ್ಕೊಳ್ಳಿ. ಬಾವಾ,
ಹುಡುಗಿರು ಯಾವಾಗ್ಲೂ ಒಪ್ಗೆನ ಬಾಯ್ ಬಿಟ್ಟು ಹೇಳೋದಿಲ್ಲ ಬಾವಾ. ಅವಳು ನಾಚ್ಕೊಂಡು ತಲೆ ತೆಗೆಸ್ಕೊಂಡು ಕೂತಿದ್ದಾಳೆ ಅಂದ್ರೆ ನಾವೇ ಅರ್ಥ ಮಾಡ್ಕೋಬೇಕು. ಮೌನವು ಸಮ್ಮತಿ ಲಕ್ಷಣಂ ಅಂತ. ಆದ್ರೆ ನನ್ನೊಂದು ರಿಕ್ವೆಸ್ಟ್ ಇದೆ. ನನ್ನ ಮಗಳು ಓದ್ತಾ ಇದ್ದಾಳೆ. ಮದುವೆ ಆದ್ಮೇಲೂ ಅವಳು ಓದ್ಬೇಕು ಅಂತ ಅನ್ಕೊಂಡಿದ್ದಾಳೆ. ವೈ ನಾಟ್ ಅಂಕಲ್? ಅಮೂಲ್ಯ ಅವ್ರಿಗೆ ಏನ್ ಬೇಕು ಅದನ್ನ ಓದ್ಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅಂತವ್ರಿಗೆ ನಾನು ತುಂಬಾನೇ ಸಪೋರ್ಟ್ ಮಾಡ್ತೀನಿ. ನೋಡ್ದೆ ಮಗಳೇ, ಕಡೆಗೂ ನಿನ್ನಿಷ್ಟದವನಿಗೆ ಆಯ್ತು. ಪುರೋಹಿತರ ಹತ್ರ ಮಾತಾಡಿ ನಿಶ್ಚಿತಾರ್ಥಕ್ಕೆ ಒಳ್ಳೆ ಡೇಟ್ ಫಿಕ್ಸ್ ಮಾಡಿಸ್ಬಿಡೋಣ. ಹೇಗೂ ನನ್ನ ಮಗ ಒಂದು ವಾರ ಇಲ್ಲಿ ಇರ್ತಾನೆ, ಮುಂದಿನ ವಾರನೇ ಅಮೆರಿಕ ಹೊರಟೋಗ್ತಾನೆ. ಆಮೇಲೆ ಮತ್ತೆ ಇಂಡಿಯಾಗೆ ಬರೋದು 6 ತಿಂಗಳಾದ್ಮೇಲೆ. ಅದಕ್ಕೆ ಈಗ್ಲೇ ನಿಶ್ಚಿತಾರ್ಥ ಮಾಡ್ಬಿಟ್ಟು ಅವ್ನು ಇಂಡಿಯಾಗ ವಾಪಸ್ ಬಂದ್ಮೇಲೆ ಮದುವೆ ಮಾಡೋಣ, ಏನಂತೀರಾ? ನಿಶ್ಚಿತಾರ್ಥ ಮಾಡಿ 6 ತಿಂಗಳು ಮದ್ವೆನಾ? ತಪ್ಪು ತಿಳಿಬೇಡಿ. ಒಬ್ಬ ಹೆಣ್ಣು ಹೆತ್ತವನಾಗಿ ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಮದುವೆ ನಿಶ್ಚಯ ಆದ್ಮೇಲೆ ಅಷ್ಟೊಂದು ದಿನ ಬಿಡೋದು ಸರಿ ಅನ್ಸ್ತಾ ಇಲ್ಲ. ಹಾಗಿದ್ರೆ ಈಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಸಂಬಂಧ ಫಿಕ್ಸ್ ಆಯ್ತು ಅನ್ನೋದಾದ್ರೆ ನಾವು ಬೇಕಾದ್ರೆ ಕಾಯ್ತೀವಿ. ಇನ್ನು 6 ತಿಂಗಳಾದ್ಮೇಲೆನೆ ಮದ್ವೆ ಕಾರ್ಯಗಳನ್ನ ಶುರು ಮಾಡೋಣ. ಐ ಮೀನ್ ನಿಶ್ಚಿತ ಮದ್ವೆ ಕಾರ್ಯಗಳನ್ನೆಲ್ಲ. ನಿಮ್ಗೇನ್ ಅನ್ಸುತ್ತೆ? ಇಲ್ಲ ರಾಜಶೇಖರ್ ಅವ್ರೆ, ನನಗೆ ಇದು ಕೂಡ ಯಾಕೋ ಸರಿ ಅನ್ಸ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ, ನಿಶ್ಚಿತಾರ್ಥ ಏನು ಬೇಡ, ಒಂದ್ ವಾರದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋಣ. ನಾವು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತೀವಿ, ಏನಂತೀರಾ? ಅರಿ, ಇದೇ ವಾರದಲ್ಲಿ ಮದ್ವೆ ಅಂದ್ರೆ? ಯಾಕಲ್ಲ, ಮಗಳನ್ನ ಮದ್ವೆ ಮಾಡಿ ಕಳ್ಸ್ಬೇಕು ಅಂತ ಬೇಜಾರ? ಹೆಣ್ಣು ಹೆತ್ತವರು ಯಾವತ್ತಾದ್ರೂ ಇದನ್ನ ಎದುರಿಸ್ಲೇಬೇಕಲ್ವಾ? ನಮ್ಮ ಮಗಳು ಚೆನ್ನಾಗಿರ್ತಾಳೆ ಕಲ, ಅದಕ್ಕೋಸ್ಕರನಾದ್ರೂ ಈ ಕಷ್ಟನ ಇಷ್ಟಪಟ್ಟು ನಿಭಾಯಿಸೋಣ. ಅರೇಂಜ್ಮೆಂಟ್ಸ್ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಇಡೀ ಊರಲ್ಲೇ ನನ್ ಗಂಡನ್ ಕೈಯಲ್ಲಿ ನಮ್ ಭಾವನ್ ಕೈಯಲ್ಲಿ ಆಗ್ದಿರೋ ಕೆಲ್ಸನೇ ಇಲ್ಲ. ಒಂದೇ ವಾರದಲ್ಲಿ ಮದ್ವೆನ ಎಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಗೊತ್ತಾ? ನಿಮಗೆ ಆಶ್ಚರ್ಯ ಆಗ್ಬೇಕು. ಶಾಸ್ತ್ರಗಳಿಂದ ಹಿಡಿದು ರಿಸೆಪ್ಷನ್ ವರೆಗೂ ಇಡೀ ಊರಿಗೆ ಶಾಕ್ ಆಗ್ಬೇಕು, ಹಾಗ್ ಮಾಡ್ತಾರೆ. ನಮ್ದೇನು ಅಭ್ಯಂತರ ಇಲ್ಲ, ಹಾಗೆ ಮಾಡೋಣ. ಸರಿಯಾಗಿದ್ರೆ ಸಿರ್ಕಂಟು ನಮ್ಮ ಪುರೋಹಿತರಿಗೆ ಫೋನ್ ಮಾಡಿ ಕರ್ಸ್ಬಿಡು ಹೇಳ್ತೀನಿ. ಮಾಧವಣ್ಣ, ಏನಾಯ್ತಣ್ಣ ನಿನ್ಗೆ? ಮನೇಲಿ ಎಲ್ರು ನಿನ್ ಮದ್ವೆ ಬಗ್ಗೆ ಅಷ್ಟು ಖುಷಿಯಾಗಿ ಪ್ಲಾನ್ ಮಾಡ್ತಿದಾರೆ, ನೀನ್ ಇಲ್ಲಿ ಬಂದು ಒಳ್ಳೆ ದೇವದಾಸ್ ತರ ನಿಂತಿದ್ಯಲ್ಲ. ಏನೂ ಇಲ್ಲ ಚಿಕ್ಕು. ಅಂದ್ರೆ ಯಾವುದೋ ಒಂದು ಹುಡುಗಿ ಸಡನ್ ಆಗಿ ನಿನ್ ಲೈಫಲ್ಲಿ ಎಂಟ್ರಿ ಕೊಡ್ತಿದ್ದಾಳೆ ಅಂದಾಗ ಆತಂಕ ಆಗ್ತಿದ್ಯಾ? ಅಂದ್ರೆ ನಿನ್ ಹಳೆ ಹುಡುಗಿ ಇನ್ನ ನಿನ್ಗೆ ನೆನ್ಪಾಗ್ತಿದ್ದಾಳ ಅಣ್ಣ? ಅದಕ್ಕೆ ಇದನ್ನೆಲ್ಲ ಮರೆಯೋದಕ್ಕಾಗ್ತಲ್ವಾ ನಿನಗೆ? ಛೇ, ಹಾಗೇನಿಲ್ಲ ಚಿಕ್ಕು. ಇನ್ಫ್ಯಾಕ್ಟ್ ನನ್ನ ಹಳೆ ನೆನಪುಗಳನ್ನ ನನ್ನ ಮನಸ್ಸಿಂದ ಯಾವಾಗಲೂ ಅಳಿಸಿ ಆಗೋಗಿದೆ. ಅದನ್ನ ಮತ್ತೆ ಮತ್ತೆ ಮೆಲ್ಕು ಹಾಕೋದು ನನಗಿಷ್ಟ ಇಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ನನಗೆ ಯೋಚನೆ ಆಗ್ತಿರೋದು ಮುಂದೆ ನನ್ನ ಬಾಳಲ್ಲಿ ಬರೋ ಹುಡುಗಿ ಬಗ್ಗೆ ಕಣು. ಅವಳು ಸೇರನ್ನ ಒದ್ದು ಹೊಸಲು ದಾಟಿ ಬರಬೇಕಾಗಿರೋದು ಈ ಮನೆ ಒಳಗಡೆ ಮಾತ್ರ ಅಲ್ಲ, ಈ ಮನೇಲಿರೋರ ಮನಸ್ಸು ಒಳಗಡೆ. ನನ್ನ ಮದುವೆ ಆಗೋ ಹುಡುಗಿ ಈ ಮನೆಯವ್ರ ಜೊತೆ ಹೇಗಿರ್ತಾಳೆ, ಹೇಗೆ ಹೊಂದ್ಕೋತಾಳೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ನನಗೆ ದಿಗ್ಲಾಗ್ತಿದೆ ಕಣೋ. ಅವಳು
ನನ್ನನ್ನು ಹೇಗೆ ನೋಡ್ಕೊಂಡ್ರು ಪರವಾಗಿಲ್ಲ ಚಿಕ್ಕು, ನಾನು ಹೊಂದ್ಕೊಂಡು ಹೋಗ್ಬಿಡ್ತೀನಿ. ಆದ್ರೆ ಅಪ್ಪ ಅಮ್ಮನ ಹೇಗೆ ನೋಡ್ತಾಳೆ ಮತ್ತೆ ನಿಮ್ಗಳ ಜೊತೆ ಹೇಗಿರ್ತಾಳೆ ಅನ್ನೋ ಯೋಚನೆನೇ ಕಾಡ್ತಿರೋದು ನನಗೆ. ಅಪ್ಪ ಅಮ್ಮ ಓದಿಸಿ ಬೆಳೆಸಿ ನಮ್ಗೊಂದು ಒಳ್ಳೆ ಜೀವನ ಕಟ್ಕೊಟ್ಟಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಚಿಕ್ಕವಳು. ಅವನು ಗೌರವ ಕೊಟ್ಕೊಂಡು ಅಮ್ಮ ಮಾಡೋ ಕೆಲಸಗಳಲ್ಲಿ ಕೈ ಜೋಡಿಸ್ಕೊಂಡು ಅವ್ರ ಜೊತೆ ಹರಟೆ ಹೊಡಿತಾ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಸಾಕು ಕಣೋ. ಅದಕ್ಕಿಂತ ಜಾಸ್ತಿ ನಾನು ಇನ್ನೇನು ಕೇಳಲ್ಲ. ಆದ್ರೆ ಅಂತ ಹುಡುಗಿ ನನಗೆ ಸಿಗ್ತಾಳ ಅಂತ ಭಯ ಆಗ್ತಿದೆ ಚಿಕ್ಕು. ಖಂಡಿತ ಸಿಗ್ತಾಳೆ ಅಣ್ಣ. ಈಗ ಕೇಶವಣ್ಣನ್ ನೋಡು, ಎಂತ ಒಳ್ಳೆ ಹುಡುಗಿ ಸಿಕ್ಕಿದಾಳ ಅವನ್ಗೆ. ಅತ್ಗೆ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ರು. ಹಾಗೆ ನೀನ್ ಬಯಸ್ತಿರೋ ಹಾಗೆ ಅಪ್ಪ ಅಮ್ಮ ನಮ್ಮನೆಲ್ಲರೂ ಕೂಡ ಅಷ್ಟೇ ಅಲ್ಲ, ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಒಂದು ಹುಡುಗಿ ಸಿಗ್ತಾಳೆ. ನಿನಗೆ ತುಂಬಾ ಒಳ್ಳೆ ಮನ್ಸಿದ್ಯೋ. ದೇವ್ರು ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡೋದು, ಕೆಟ್ಟದ್ ಮಾಡಲ್ಲ. ಒಂದೊಂದ್ಸಲ ಡಬಲ್ ಒಳ್ಳೇದನ್ನೇ ಮಾಡ್ತಾನೆ. ಅಯ್ಯೋ, ಇದೇನಾಗ್ತಾ ಇದೆ? ಬರೀ ಹೆಣ್ಣು ನೋಡೋ ಶಾಸ್ತ್ರ ಅಂದ್ರೆ ಇಲ್ಲಿ ನೋಡಿದ್ರೆ ಅಪ್ಪ ಮಾಡ್ತಿದ್ದಾರೆ. ಆ ದಿನ ಮದುವೆ ಆದ್ರೆ ಇಬ್ರು ಅನ್ಯೋನ್ಯವಾಗಿರ್ತಾರೆ. ಏನಂತೀರಾ? ಹಾಗೆ ಆಗ್ಲಿ, ನಮಗೂ ಓಕೆ. ನೀವು ತಾಂಬೂಲ ಬದಲಾಯಿಸ್ಕೊಳ್ಬೋದು. ಅಯ್ಯೋ ನನ್ ಬಂಗಾರಿ, ಅಯ್ಯೋ 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 ಅಮ್ಮ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ. ನೀನ್ ಹುಟ್ಟದಾಗಿಂದ ನಾನು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ನಿನ್ಗೊಂದು ಒಳ್ಳೆ ಸಂಬಂಧ ಕೂಡ ಬರ್ಬೇಕು, ನಿನ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಕನ್ಸತ್ತಿದ್ದೆ. ಆ ದೇವ್ರು ನನ್ನ ಆಸೆಗೆ ಇವತ್ತಷ್ಟು ಅಂತ ಅಂದ. ಬಾವಾ, ಇನ್ 3 ದಿನದಲ್ಲಿ ನಮ್ಮ ಅಮ್ಮ ಮದ್ವೆ. ಅವಳು ಚಿಕ್ಕಮ್ಮ ಆಗಿ ಅವಳ ಮೊದಲು ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಎಲ್ಲ ಶಾಸ್ತ್ರಗಳು ನಾನೇ ಮುಂದೆ ನಿಂತು ಮಾಡ್ಬೇಕು ಬಾವಾ. ಅಯ್ಯೋ, ನನಗಂತೂ ಎಷ್ಟು ಖುಷಿ ಆಗ್ತಿದೆ, ಅದನ್ನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ. ಹಾಗಾದ್ರೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ.